ಹಾಲೆಲ್ಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ದೇವರು ಕೊಟ್ಟ ಸಂದೇಶವನ್ನು ಈ ನೂತನ ವರ್ಷದಲ್ಲಿಯೂ ಕೂಡ ಅನುದಿನವೂ ನಿಮ್ಮೆಲ್ಲರಿಗೂ ತಲುಪಿಸಲು ಪ್ರಯಾಸ ಪಡ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ಕರ್ತನು ಕೊಟ್ಟ ಸಂದೇಶದೊಂದಿಗೆ ದಿನಾಲು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಿಮ್ಮ ಮುಂದೆ ಬರ್ತಿದ್ದೇವೆ. ನೀವು ಕೂಡ ಆಸಕ್ತಿಯಿಂದ ಕೇಳ್ತಿದ್ದೀರಿ, ಕಾದಿರುತ್ತೀರಿ ಎಂದು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನೇ ಸ್ತುತಿಸ್ತೇನೆ. ಹಾಗಾದರೆ ನೋಡಿ, ಎಷ್ಟು ಬೇಗನೆ ಈಗಾಗಲೇ ಈ ನೂತನ ವರ್ಷದ 3ನೇ ದಿನಕ್ಕೆ ಬಂದಿದ್ದೇವೆ. ಬನ್ನಿ ದೇವರ ವಾಕ್ಯ ಕೇಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ವರ್ಷ ಕೊಟ್ಟಿದ್ದೀರಿ, ಮತ್ತೊಂದು ದಿನ ಕೊಟ್ಟಿದ್ದೀರಿ. ನಿಮಗೆ ವಂದನೆ ದೇವರೇ, ನಿಮ್ಮನ್ನೇ ಸ್ತುತಿಸ್ತೇವೆ. ಈ ವರ್ಷದಲ್ಲಿ ನಿಮ್ಮ ಪ್ರಣಾಳಿಕೆ ನಮ್ಮ ವಿಷಯದಲ್ಲಿ ಏನಾಗಿವೆ ಎಂಬುದನ್ನು, ನಿಮ್ಮ ಯೋಚನೆಗಳು ಏನಾಗಿವೆ ಎಂದು ಅರಿತು ನಿಮ್ಮಲ್ಲಿ ಆನಂದಿಸುವ ಹಾಗೆ, ನೀವು ಆಶಿಸಿದ ಸ್ಥಾನದಲ್ಲಿ ಜೀವಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? 2026ನೇ ವರ್ಷ ಯಾವ ರೀತಿಯಾಗಿರುತ್ತದೋ, ಏನಾಗುತ್ತದೋ ಎಂದು ಅನೇಕರು ಆತುರತೆಯಿಂದ ಕೂಡಿದವರಾಗಿದ್ದಾರೆ. ಲೋಕಸ್ಥರಾದರೂ ಭಯಾಂದೋಲನಕ್ಕೆ ಗುರಿಯಾಗಿದ್ದಾರೆ. ಮಾತ್ರವಲ್ಲ, ಭವಿಷ್ಯದ ಕುರಿತಾದ ಭಯ ಯೇಸುವಿನ ಮಕ್ಕಳಿಗಿರಲ್ಲ ಪ್ರಿಯರೇ. ಯಾಕೆಂದರೆ ಆತನು ನಿನ್ನೆಯ ದೇವರು, ಈ ಹೊತ್ತಿನ ದೇವರು, ನಾಳೆಯ ದೇವರು ಕೂಡ ಆಗಿದ್ದಾರೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿರುವ ಎಲ್ಲವನ್ನು ಅರಿತ ದೇವರಾಗಿದ್ದಾರೆ. ನಮ್ಮನ್ನು ಬಹಳ ಚೆನ್ನಾಗಿ ಅರಿತ ದೇವರಾಗಿದ್ದಾರೆ. ನಮಗೋಸ್ಕರ ದೊಡ್ಡ ಆಲೋಚನೆಯುಳ್ಳ ದೇವರಾಗಿದ್ದಾರೆ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಎಂದು ದೇವರು ಹೇಳ್ತಾರೆ. ಏನಂತೆ? ನಾನೇ ಬಲ್ಲೆನು. ನಮಗೆ ಗೊತ್ತಿಲ್ಲ ನಾಳೆಯ ಕುರಿತು ಯಾವ ಸಂಗತಿಗಳು, ಈ ವರ್ಷದಲ್ಲಿ ಯಾವ ಯಾವ ಪ್ರಣಾಳಿಕೆಯನ್ನು ದೇವರು ನಮ್ಮ ವಿಷಯದಲ್ಲಿ ಹಾಕಿಕೊಂಡಿದ್ದಾರೆಂದು. ಆದರೆ ಆತನಿಗೆ ನಮ್ಮ ಕುರಿತಾದ, ಇಲ್ಲವೇ ನಮ್ಮ ಕುರಿತಾಗಿ ಉದ್ದೇಶಿಸಿರುವ, ಅಂದರೆ ಆತನು ಉದ್ದೇಶಿಸಿರುವ, ಆತನು ಏರ್ಪಡಿಸಿರುವ, ಆತನು ಅಂದುಕೊಂಡಿರುವ ಕಾರ್ಯಗಳು ಆತನಿಗೆ ಗೊತ್ತು. ಹಾಲೆಲೂಯ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ ಆಗಿವೆ. ಅಂದರೆ ಅದರ ಅರ್ಥ, ಮುಂಬರುವ ಕಾಲದಲ್ಲಿ ನಿಮಗೆ ನಿರೀಕ್ಷೆ ಉಂಟಾಗುವ ಹಾಗೆ, ಇನ್ನಷ್ಟು ಹೆಚ್ಚು ನಿರೀಕ್ಷೆಯೊಂದಿಗೆ, ದೇವರಲ್ಲಿನ ಆಸೆಯೊಂದಿಗೆ ನಾವು ಕಾದು ಎದುರು ನೋಡುವ ಹಾಗೆ, ಬದುಕುವ ಹಾಗೆ ನಮಗೋಸ್ಕರ ಆತನು ಹಾಕಿಕೊಂಡಿರುವ ಯೋಚನೆಗಳು ಸಮಾಧಾನಕರವಾಗಿವೆ, ಇಲ್ಲವೇ ಮೇಲುಕರವಾಗಿವೆಯೇ ಹೊರತು ಹಾನಿಕರವಾದವುಗಳಲ್ಲ. ದೇವರು ಯಾವತ್ತು ಕೇಡುಂಟು ಮಾಡುವ ಆತನಲ್ಲ ಪ್ರಿಯರೇ. ಆತನು ಮೇಲುಂಟು ಮಾಡುವ ದೇವರು. ಆತನು ಒಳ್ಳೆಯದನ್ನು ಮಾಡುವ ದೇವರು. ಆತನು ಪ್ರೀತಿಸುವ ದೇವರಾಗಿರುವುದರಿಂದ ಪ್ರೀತಿಯಲ್ಲಿ ಯಾವತ್ತೂ ಕೂಡ ಹಾನಿ ಉಂಟು ಮಾಡುವ ಯೋಚನೆ ಇರಲ್ಲ. ದೇವರ ಪ್ರೀತಿ ನಮ್ಮ ವಿಷಯದಲ್ಲಿ ಅಪಾರವಾದದ್ದಾಗಿದೆ. ಹಾಗಾಗಿ ನಾವು ತಾಯಿ ಗರ್ಭದಲ್ಲಿರುವಾಗಲೇ ಆತನು ಪ್ರಾರಂಭಿಸಿದಂತಹ ಪ್ರೀತಿ, ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ, ಇನ್ನೂ ಹೇಳಬೇಕಾದ್ರೆ ಆತನ ರಾಜ್ಯಕ್ಕೆ ಹೋಗುವವರೆಗೂ ಆತನು ಅನೇಕ ಸಂಗತಿಗಳನ್ನು ನಮಗಾಗಿ ಉದ್ದೇಶಿಸಿಟ್ಟಿದ್ದಾರೆ. ನೋಡಿ, ನಮ್ಮ ಮಕ್ಕಳು ಬೆಳೆಯುತ್ತಾ ಇರುವಾಗ ಅವರಿಗೋಸ್ಕರ ಎಷ್ಟೋ ಪ್ರಯಾಸ ಪಡ್ತೇವೆ, ಚಿಂತೆಗೊಳಗಾಗ್ತೇವೆ. ಒಂದು ವಯಸ್ಸಿಗೆ ಬಂದಾಗ ಆ ಮಕ್ಕಳಿಗೆ ನಾಮಕರಣ ಮಾಡಬೇಕು, ಅನ್ನಪ್ರಸನ್ನ ಮಾಡಿಸಬೇಕು, ಅಕ್ಷರಾಭ್ಯಾಸ ಮಾಡಿಸಬೇಕು, ಅವರನ್ನು ಕಾಲೇಜಿಗೆ ಸೇರಿಸಬೇಕು, ಅವರನ್ನು ಇತರ ದೇಶಗಳಿಗೆ ಕಳಿಸಿಕೊಡಬೇಕು. ಈ ರೀತಿಯಾಗಿ ಇದನ್ನು ಎಷ್ಟೋ ಮಂದಿ ತಂದೆ ತಾಯಿಗಳು ಏನೇನೋ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮ ಮಗ ಉದ್ಧಾರ ಆಗಬೇಕು, ನಮ್ಮ ಮಗಳು ಉದ್ಧಾರವಾಗಬೇಕು. ಸಾಧಾರಣವಾಗಿ ನಾವು ಕೆಟ್ಟ ತಂದೆ ತಾಯಿಗಳಾಗಿದ್ರೂ ಸಹ ನಮ್ಮ ಮಕ್ಕಳಿಗಾಗಿ ದೊಡ್ಡ ಆಲೋಚನೆ ಹಾಕಿಕೊಂಡಿದ್ದರೆ, ಮೇಲುಂಟು ಮಾಡುವ ದೇವರು, ಒಳ್ಳೆಯ ದೇವರು, ದೊಡ್ಡ ದೇವರು, ನಮ್ಮನ್ನು ಸೃಷ್ಟಿಸಿದ ದೇವರು, ನಮ್ಮ ವಿಮೋಚನೆಗಾಗಿ ರಕ್ತ ಸುರಿಸಿದ ಆತನು ನಮಗೋಸ್ಕರ ಇನ್ನೆಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಂಡಿದ್ದಾರೆ ಎಂದು, ಯೋಚನೆಗಳು, ಉದ್ದೇಶಗಳು ಹಾಕಿಕೊಂಡಿದ್ದಾರೆ ಎಂಬುದು ನಾವು ಗುರುತಿಸಬೇಕು. ಸರಿ, ಚೆನ್ನಾಗಿವೆ. ಆದರೆ ದೇವರ ಯೋಚನೆಗಳು ನಮ್ಮ ಜೀವಿತದಲ್ಲಿ ನಾವು ಹೇಗೆ ಅರ್ಥಕೊಳ್ಬೇಕು? ಆತನ ಯೋಚನೆ ಇದು, ಆತನ ಚಿತ್ತ ಇದು ಎಂದು ನಮ್ಮ ಬದುಕಿನಲ್ಲಿ ನಾವು ಹೇಗೆ ತಿಳಿದುಕೊಳ್ಳಬಹುದು ಎಂಬ ಆಸೆ ನಮಗಿರಬೇಕು ಪ್ರಿಯರೇ. ಆಸೆ ಉಳ್ಳವರಾಗಿ ಬೇಡಿಕೊಳ್ಳುವುದಾದರೆ ದೇವರು ಬಯಲ್ಪಡಿಸ್ತಾರೆ ಪ್ರಿಯರೇ. ಆತನ ವಾಗ್ದಾನಗಳು ಅನುತೇವಲ್ಲವೇ?
ಆ ವಾಗ್ದಾನಗಳು ದೇವರ ಪ್ರಣಾಳಿಕೆಯಲ್ಲಿ ನಮಗೋಸ್ಕರ ಆತನು ಸಿದ್ಧ ಮಾಡಿದ್ದಾನೆ. ಅವು ಬೈಬಲ್ನಲ್ಲಿ ಪ್ರಿಂಟ್ ಆಗಿರುವ ವಾಗ್ದಾನಗಳಾಗಿರಬಹುದು. ಒಂದೊಂದು ಸಾರಿ ಅವುಗಳ ಸಾರಾಂಶವನ್ನು ಕೂಡ, ಬೈಬಲಿನ ಸಾರಾಂಶವನ್ನು ಕೂಡ ದೇವರ ವಾಗ್ದಾನಗಳನ್ನಾಗಿ ನಾವು ಗುರುತಿಸಬಹುದು. ನಾವು ಹೇಗೆ ಅವುಗಳನ್ನು ಅರಿತುಕೊಳ್ಳಬೇಕೆಂದರೆ, ಮೊಟ್ಟಮೊದಲನೇದಾಗಿ ನೀವು ದೇವರ ವಾಕ್ಯವನ್ನು ಅರಿತುಕೊಳ್ಳಬೇಕು. ದೇವರ ವಾಕ್ಯವನ್ನು ಅರಿಯಬೇಕಾದರೆ ಓದಬೇಕಾದರೆ ಅದಕ್ಕೆ ಸಮಯವನ್ನು ಕೂಡಿಡಬೇಕು. ಓದಿ ಸುಮ್ಮನೆ ಇರಬಾರದು, ಓದಿರುವುದನ್ನು ಧ್ಯಾನಿಸಬೇಕು. ಎಷ್ಟು ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೋ ಅಷ್ಟೇ ಹೆಚ್ಚಾಗಿ ನಾವು ದೇವರ ಮನಸ್ಸನ್ನು ಅರಿತುಕೊಳ್ಳುತ್ತೇವೆ, ಆತನ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳುತ್ತೇವೆ, ಆತನ ಚಿತ್ತ ಏನೆಂದು ನಾವು ಅರಿತುಕೊಳ್ಳುತ್ತೇವೆ. ಆತನು ಎಲ್ಲರ ವಿಷಯದಲ್ಲಿ ಕೆಲವೊಂದು ಕಾಮನ್ ಆಗಿ ಚಿತ್ತವುಳ್ಳ ಆತನಾಗಿದ್ದಾನೆ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಪ್ರತಿಯೊಂದು ವಿಷಯದಲ್ಲಿ ಕರ್ತನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿರಿ. ಇದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮ ವಿಷಯವಾಗಿ ಬಂದ ದೇವರ ಚಿತ್ತ ಅದಾಗಿದೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ನಾವು ಸಂತೋಷವಾಗಿರಬೇಕೆಂಬುದು ಆತನ ಇಷ್ಟ. ನಾವೇನೋ ದೇವರಿಗೆ ಪ್ರಾರ್ಥನೆ ಮಾಡುವುದು ಒಂದು ಥರ ಡ್ಯೂಟಿಯಾಗಿ ಅಂದ್ಕೊಳ್ಬೇಡಿ. ಆತನೊಂದಿಗೆ ಸಹವಾಸ ಮಾಡುವುದೇ ಪ್ರಾರ್ಥನೆ. ಆತನೊಂದಿಗೆ ಟಚ್ನಲ್ಲಿರೋದೆ. ಕೆಲವರು ಹೇಳ್ತಾರಲ್ಲವೇ, ಟಚ್ನಲ್ಲಿ ಇರಿ, ಅಪ್ಡೇಟ್ಸ್ ಕೊಡ್ತಾ ಇರಿ ಎಂಬುದಾಗಿ ಕೆಲವರು ಹೇಳ್ತಾರಲ್ಲವೇ. ಹಾಗೆ ಮೇಲಿಂದ ಮೇಲೆ ನಮ್ಮ ಸಂಗತಿಗಳನ್ನು ದೇವರಿಗೆ ಹೇಳ್ತಾ ಆತನು ಹೇಳುವ ಮಾತುಗಳನ್ನು ಕೇಳಬೇಕು. ಈ ರೀತಿಯಾಗಿ ನಡ್ಕೊಳ್ಳುವುದೇ ದೇವರ ಪ್ರಣಾಳಿಕೆಯಾಗಿದೆ. ಆತನೊಂದಿಗೆ ಸಹವಾಸ ಹೊಂದಿರದಿದ್ದರೆ ನಾವು ದಾರಿ ತಪ್ಪುತ್ತೇವೆ. ಆತನೊಂದಿಗೆ ಕನೆಕ್ಷನ್ ಇಲ್ಲದಿದ್ದರೆ ನಾವು ಬತ್ತಿ ಹೋಗ್ತೇವೆ, ನಾವು ನಿಂತು ಹೋಗುತ್ತೇವೆ. ಅದಕ್ಕೆ ದೇವರೊಂದಿಗೆ ಸಹವಾಸ ಮಾಡಬೇಕು. ಆ ಸಹವಾಸ ಎಂದರೆ ಆತನಿಗೆ ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಪ್ರತಿಯೊಂದು ವಿಷಯದಲ್ಲಿ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ವೆನ್ ವಿ ಪ್ರೇ, ನಾವು ಪ್ರಾರ್ಥನೆ ಮಾಡಿದ ನಂತರ ನಮಗೆ ಉತ್ತರಗಳು ಬರ್ತವೆ. ಉತ್ತರಗಳು ಬಂದಾಗ ನಾವು ಮರ್ತು ಹೋಗ್ತೇವೆ. ಉತ್ತರಗಳು ಬಂದಾಗ ದೇವರಿಗೆ ಸ್ತುತಿ ಸಲ್ಲಿಸಬೇಕು. ಯಾರಾದರೂ ನಮಗೇನಾದರೂ ಕೊಟ್ಟಾಗ ನಾವು ಥ್ಯಾಂಕ್ಸ್ ಹೇಳದಿದ್ದರೆ ಅವರು ತಿರುಗಿ ಕೊಡ್ತಾರೋ? ಒಬ್ಬರು ನಮಗೇನಾದರೂ ಕೊಟ್ಟಿರುವ ವಿಷಯದಲ್ಲಿ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಿದ್ರೆ ಅವರಿಗೆ ಮತ್ತೆ ಕೊಡುವ ಮನಸ್ಸಾಗುತ್ತೆ, ಅವರಿಗೆ ನಮ್ಮ ವಿಷಯದಲ್ಲಿ ನಂಬಿಕೆ ಉಂಟಾಗ್ತದೆ. ಹಾಗೆಯೇ ನಾವು ದೇವರು ಮಾಡಿದ ಉಪಕಾರಗಳ ಮೇರೆಗೆ ಆತನಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಪ್ರತಿಯೊಂದು ವಿಷಯದಲ್ಲಿ ಆತನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು. ಏನೋ 1 or 2 ಐಟಮ್ಸ್ ಅಲ್ಲ ಪ್ರಿಯರೇ. ಏನೋ ದೊಡ್ಡ ದೊಡ್ಡ ಭಯಾನಕ ಗಂಡಾಂತರದಿಂದ ಮಾತ್ರ ದೇವರು ತಪ್ಪಿಸಿದ್ದಲ್ಲ. ನಾವು ಕೂತ್ಕೊಂಡ್ರು, ಎದ್ದರು, ಮಲಗಿದರು, ಎಚ್ಚರಗೊಂಡರು, ಊಟ ಮಾಡಿದರು, ಪ್ರಯಾಣ ಮಾಡಿದರು, ನಡೆದರು, ಯಾವುದೇ ಕೆಲಸದಲ್ಲಾಗಲಿ ಯಾವುದೇ ಫಲ ಕಂಡರು, ಯಾವ ಪರಿಸ್ಥಿತಿಗಳನ್ನು ಎದುರಿಸಿದರೂ ಕೂಡ ಆತನನ್ನು ಸ್ತುತಿಸುವುದನ್ನು ಕಲಿತುಕೊಳ್ಳಿರಿ. ಯಾವಾಗಲೂ ಆತನು ಸ್ತುತಿಗೆ ಪಾತ್ರನಾಗಿಯೇ ಇದ್ದಾನೆ. ಆತನು ದೂಷಣೆಗೆ ಪಾತ್ರನಲ್ಲ. ಗುಣಗುಟ್ಟುವುದು ಸೈತಾನನಿಗೆ ಸಂಬಂಧಪಟ್ಟದಾಗಿದೆ. ಗುಣಗುಟ್ಟುವುದಕ್ಕೆ ಸ್ವಲ್ಪವೂ ಅವಕಾಶ ಕೊಡಬೇಡಿ. ಕೊರತೆ ಬಂದಾಗ ಗುಣಗುಟ್ಟುವುದರ ಬದಲಿಗೆ ಇದ್ದಿರುವ ಕಾರ್ಯಗಳಿಗಾಗಿ ದೇವರಿಗೆ ಸ್ತುತಿಸಿದರೆ ಇಲ್ಲದವುಗಳನ್ನು ಕೂಡ ಹೊಂದಿಕೊಳ್ತೇವೆ. ಒಂದು ವೇಳೆ ಇದ್ದಿರುವವುಗಳಿಗಾಗಿಯೇ ನಾವು ಗುಣಗುಟ್ಟುವುದಾದರೆ ನಮಗೆ ಇಲ್ಲದಿರುವುದನ್ನು ಹೊಂದಿಕೊಳ್ಳೋದು ದೂರುಳಿತು, ನಮಗಿದ್ದದ್ದನ್ನು ಕೂಡ ಕಳ್ಕೊಳ್ತೇವೆ. ಬೇಕಾದ ಪ್ರತಿಯೊಬ್ಬರಿಗೆ ಕೊಡಿಯಿರಿ, ಇಲ್ಲದವನ ಬಳಿಯಿಂದ ಇದ್ದದ್ದನ್ನು ತೆಗೆದುಹಾಕಿರಿ ಅಂದಿದ್ದಾರಲ್ಲವೇ ಯೇಸು. ಹಾಗೆಯೇ ಈ ದಿನಗಳಲ್ಲಿ ನಾವು ದೇವರೊಂದಿಗೆ ಸಹವಾಸ ಮಾಡಿ ಕರ್ತನನ್ನು ಸ್ತುತಿಸಬೇಕು. ಅದು ಎಲ್ಲರ ವಿಷಯಗಳಲ್ಲಿ ಕಾಮನ್ ಆಗಿರುವ ದೇವರ ಚಿತ್ತ. ಯಾವಾಗಲೂ ಸಂತೋಷವಾಗಿರೋದು, ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡೋದು, ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತಾ ಸ್ತುತಿ ಸಲ್ಲಿಸೋದು. ಅಷ್ಟು ಮಾತ್ರ ಅಲ್ಲ, ಥೆಸಲೋನಿಕ ಪತ್ರಿಕೆಯಲ್ಲಿ ಮತ್ತೊಂದು ಮಾತು ಬರೆಯಲಾಗಿದೆ, ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ತಮ್ಮ ತಮ್ಮ ದೇಹಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬುದು ಅರಿತುಕೊಂಡಿರುವಂಥದ್ದೇ ದೇವರ ಚಿತ್ತವಾಗಿದೆ. ಎಲ್ಲರ ಹಾಗೆ ಕಾಮಾಭಿಲಾಷೆಯುಳ್ಳವರಾಗಿರದೆ ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ತನ್ನ ಘಟವನ್ನು, ಘಟ ಅಂದರೆ ನಮ್ಮ ಶರೀರ, ನಮ್ಮ ದೇಹವನ್ನು ಪರಿಶುದ್ಧವಾಗಿಯೂ ಘನವಾಗಿಯೂ ಕಾಪಾಡಿಕೊಳ್ಳಬೇಕು. ಅದೇ ದೇವರ ಚಿತ್ತ. ನಿಮ್ಮ ದೇಹವು ದೇವರ ಆಲಯವಾಗಿದೆ. ನೀವು ನಿಮ್ಮ ದೇಹವನ್ನು ಹಾಳು ಮಾಡಿಕೊಂಡರೆ ನಾನು ನಿಮ್ಮನ್ನು ಹಾಳು ಮಾಡ್ತೇನೆಂದಿದ್ದಾರೆ ದೇವರು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ತನ್ನ ದೇಹವನ್ನು ಹಾಳು ಮಾಡಿಕೊಂಡವನು ರೋಗದ ಪಾಲಾಗ್ತಿದ್ದಾನಲ್ಲವೇ, ಅವನ ಆಯುಷು ಕಡಿಮೆ ಆಗ್ತಿದೆಯಲ್ಲವೇ. ನಮ್ಮ ದೇಹ ದೇವರಿಗೋಸ್ಕರವಾಗಿದೆ ಹೊರತು ಪಾಪಕ್ಕೋಸ್ಕರವಲ್ಲ. ಹಾಗಾಗಿ ದೇವರಿಗೋಸ್ಕರ ಬದುಕಬೇಕು. ಪ್ರತಿದಿನ ನೀವು ದೇವರ ಚಿತ್ತದಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ಪರಿಶೀಲಿಸಿಕೊಳ್ಬೇಕು. ನೀವು ದೇಹದಿಂದ ಮಾಡುವ ಕಾರ್ಯ ದೇವರಿಗೆ ಅಂಗೀಕಾರವಾಗಿವೆಯೋ ಇಲ್ಲವೋ, ದೇವರಿಗೆ ಇಷ್ಟಕರವಾಗಿವೆಯೋ ಇಲ್ಲವೋ ಎಂಬುದನ್ನು ನೀವು ಪರಿಶೀಲಿಸಿಕೊಳ್ಬೇಕು. ಕೆಟ್ಟ ಕಾರ್ಯಗಳು, ಅಲ್ಪಕಾಲ ಪಾಪ ಭೋಗಕ್ಕಾಗಿ ತವಕಪಡುವಂತಹ ಜೀವಿತ,
ಮದ್ಯಪಾನ ಕುಡಿದು ಮತ್ತರಾಗಿ ಕಾಮದಿಂದ ಕೂಡಿದ ಕಾರ್ಯಗಳಿಂದ ನಾವು ನಮ್ಮ ದೇಹಗಳನ್ನು ಹಾಳು ಮಾಡಿಕೊಳ್ಳುವಾಗ ದೇವರ ಚಿತ್ತದ ವಿರುದ್ಧ ನಡ್ಕೊಳ್ಳುವವರಾಗಿರ್ತೇವೆ. ಅದಕ್ಕಾಗಿಯೇ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರ ಚಿತ್ತ ಅರಿತುಕೊಳ್ಬೇಕು. ಆತನ ಚಿತ್ತ ನಮ್ಮ ವಿಷಯದಲ್ಲಿ ಕಠಿಣವಾದದಲ್ಲ, ಕಷ್ಟ ಕೊಡುವಂಥದ್ದಲ್ಲ. ಆತನು ಕೋರಿಕೊಳ್ಳುವುದು ಅದೇನೋ ನಮಗೆ ಬಾಧೆ ಪಡಿಸುವಂಥದ್ದಲ್ಲವಲ್ಲ. ನೀವು ಸಂತೋಷವಾಗಿರಬೇಕೆಂದು ಆತನು ಬಯಸ್ತಾನೆ, ಆತನೊಂದಿಗೆ ಸಹವಾಸ ಮಾಡಬೇಕೆಂದು ಬಯಸ್ತಾನೆ. ನೀವು ಸ್ತುತಿಸುತ್ತಾ ಸಂತೋಷದಿಂದ ಕುಣಿದಾಡುತ್ತಾ ಜೀವಿಸಿರಿ ಅನ್ನುತ್ತಾನೆ. ನಿಮಗೆ ಬೇಕಾದದ್ದನ್ನು ಬೇಡಿಕೊಳ್ಳಿರಿ, ನಾನು ಕೊಡ್ತೇನೆ, ನಾನು ನಿಮ್ಮೊಂದಿಗಿದ್ದೇನೆ, ನಾನು ಬಿಡಿಸುತ್ತೇನೆ, ನಿಮ್ಮನ್ನು ತಪ್ಪಿಸುತ್ತೇನೆ, ನಿಮ್ಮನ್ನು ಕಾಪಾಡುತ್ತೇನೆ, ನಿಮಗೋಸ್ಕರ ನಾನು ದೊಡ್ಡ ಯೋಚನೆ ಉಳ್ಳವನಾಗಿದ್ದೇನೆ ಎಂದು ದೇವರು ಮೇಲಿಂದ ಮೇಲೆ ಹೇಳುವುದನ್ನು ಬೈಬಲ್ನಲ್ಲಿ ನೋಡ್ತೇವೆ. ನಿಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಾಗಿರ್ಬೋದು, ಉದ್ಯೋಗದ ವಿಷಯದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದ ವಿಷಯದಲ್ಲಾಗಲಿ, ನಿಮ್ಮ ಮಕ್ಕಳ ವಿಷಯದಲ್ಲಾಗಲಿ, ಯಾವುದೇನೇ ಆಗಿರಲಿ, ಯೇಸು ಮಾಡುವಂಥದ್ದು ಅಭಿವೃದ್ಧಿಯಾಗಿರುತ್ತೆ ಹೊರತು ಕೆಡುವಿ ಬಿಡುವಂಥದ್ದಲ್ಲ. ಹಾಗಾದರೆ ನಾವು ಕ್ಷೀಣಿಸಿ ಹೋಗುವುದಾದರೆ ದೇವರೊಂದಿಗೆ ನಾವು ಸಹವಾಸ ಕಳೆದುಕೊಂಡಿದ್ದೇವೆ ಎಂದರ್ಥ. ನಾವು ಹಾಳಾಗಿ ಹೋಗುತ್ತಾ ಇರುವುದಾದರೆ ಕಾರಣ ದೇವರಿಗೆ ನಾವು ನಮ್ಮ ಶರೀರವನ್ನು ಆತ್ಮವನ್ನು ಸಮರ್ಪಿಸಿಕೊಂಡಿಲ್ಲ ಎಂದರ್ಥ. ನಾವು ದೇವರಿಂದ ದೂರವಾಗುತ್ತಾ ಇರುವುದರಿಂದ, ದೇವರೊಂದಿಗಿರುವ ಸಂಬಂಧ ನಾವು ಕಡ್ಕೊಳ್ತಾ ಇರೋದರಿಂದ, ಲೋಕದ ಆಸೆಗಳು, ಪಾಪದ ಆಸೆಗಳು ನಮ್ಮನ್ನು ಹಿಡಿದುಕೊಂಡು ನಮ್ಮನ್ನು ಒತ್ತಡಕ್ಕೆ ಗುರಿ ಮಾಡ್ತೀವಿ. ಬಹಳಷ್ಟು ಜನ ತಮ್ಮ ಜೀವಿತದಲ್ಲಿ ಸಂತೋಷವಾಗಿ ಇರ್ತಾ ಇಲ್ವಲ್ಲ? ಅವರು ಸ್ವಲ್ಪ ಹೊತ್ತೇ ಸಂತೋಷವಾಗಿರ್ತಾರೆ ಹೊರತು ಯಾರು ತೆಗೆದುಹಾಕಲಾರ್ದ ಆನಂದ ಇದೆ ಎಂದು ಎಷ್ಟು ಜನ ಹೇಳಬಲ್ಲರು? ಯೇಸುವನ್ನು ಹೊಂದಿಕೊಂಡವರು ಏನಿರಲಿ ಏನಿರದೇ ಇರಲಿ ಸಂತೋಷವಾಗಿಯೇ ಇರುತ್ತಾರೆ. ಹೌದು, ಯೇಸುವಿನ ವಾಕ್ಯ ಅರಿತುಕೊಂಡಾಗ ನಾವು ನಮ್ಮ ಶರೀರದಿಂದ ಆತನನ್ನು ಘನಪಡಿಸ್ತೇವೆ. ನಾವು ಆತನ ಸೇವೆಯಲ್ಲಿ ಪಾಲುಗಾರರಾಗ್ತೇವೆ. ಆತನಿಗೋಸ್ಕರ ಏನಾದರೂ ಮಾಡಬೇಕು ಎಂಬ ಆಸೆಯುಳ್ಳವರಾಗಿರ್ತೇವೆ. ದೇವರಿಗೆ ಮಹಿಮೆ ತರುವಂತಹ ಇತರರಿಗೆ ಪ್ರಯೋಜನವಾಗಿರುವ, ಅಂದರೆ ಪ್ರಯೋಜನಕರವಾದ ಕಾರ್ಯಗಳನ್ನೇ ಮಾಡ್ತೇವೆ ಹೊರತು ನಮ್ಮನ್ನು ನಾವೇ ಹೆಚ್ಚಿಸುವಂತಹ ಸ್ಥಿತಿಗೆ ಬಿದ್ದು ಹೋಗೋದಿಲ್ಲ. ಈ ದಿನ ದೇವರ ಯೋಚನೆಗಳು ನಿಮ್ಮ ವಿಷಯದಲ್ಲಿ ಬಹಳ ಶ್ರೇಷ್ಠವಾಗಿವೆ ಎಂದು ಮತ್ತೊಮ್ಮೆ ಜ್ಞಾಪಕಗೊಳಿಸ್ತೇನೆ. ನನ್ನ ವಿಷಯದಲ್ಲಿ ದೇವರ ಯೋಚನೆಗಳು ಏನಾಗಿವೆ ಎಂದು ಕೇಳಿದ್ರೆ ನಾನು ಹೇಳಲಿಕ್ಕಾಗಲ್ಲ. ಆದರೆ ನೀವೇ ಖುದ್ದಾಗಿ ಮೊಳಕಾಲೂರಿ ಕರ್ತನಿಗೆ ಬೇಡಿಕೊಳ್ಳುವುದಾದರೆ ಸ್ಪಷ್ಟವಾಗಿ ತನ್ನ ವಾಗ್ದಾನಗಳ ಮೂಲಕ, ತನ್ನ ಸ್ವರದ ಮೂಲಕ ತನ್ನ ಚಿತ್ತವನ್ನು ನಿಮಗೆ ಆತನು ಬಯಲುಪಡಿಸುತ್ತಾರೆ. ಈಗಾಗಲೇ ವರ್ಷದ 3 ದಿನಗಳಾದವು. ಇನ್ನು 1 ದಿನವೂ ಕೂಡ ಯಾಕೆ ನಾನು ಜೀವಿಸುತ್ತಿದ್ದೇನೆ ಎಂಬ ಗಮ್ಯವಿಲ್ಲದಂತೆ, ಗುರಿಯಿಲ್ಲದಂತೆ, ಯಾಕೆ ನಾನು ಜನಿಸಿದ್ದೇನೆ ಲೋಕದಲ್ಲಿ ಎನ್ನುವಂತಹ ಗ್ರಹಿಕೆ ಇಲ್ಲದಂತೆ, ಯಾಕೆ ಈ ವರ್ಷದಲ್ಲಿ ದೇವರು ನನ್ನನ್ನು ಪ್ರೀತಿಸಿದ್ದಾರೆ ಎಂಬ ಕೃತಜ್ಞತೆ ಇಲ್ಲದೆ ಮುಂದಕ್ಕೆ ಸಾಗಬೇಡಿರಿ ಪ್ರಿಯರೇ. ಒಬ್ಬಂಟಿಗರಾಗಿ ಹೋಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳೋದು ಅಳವಡಿಸಿಕೊಳ್ಳಿರಿ. ವ್ಯಾಯಾಮವು ಶರೀರಕ್ಕೆ ಎಷ್ಟು ಅವಶ್ಯಕವಾಗಿದೆಯೋ ಆರೋಗ್ಯವಾಗಿ ಫಿಟ್ ಆಗಿರುವುದಕ್ಕಾಗಿ, ಆಧ್ಯಾತ್ಮಿಕವಾಗಿ ನಾವು ಫಿಟ್ ಆಗಿ, ಸ್ಟ್ರಾಂಗ್ ಆಗಿ, ಸೈತಾನನನ್ನು ಎದುರಿಸುವ ಹಾಗೆ ಇರುವುದಕ್ಕಾಗಿ ಆಧ್ಯಾತ್ಮಿಕವಾದ ಅಭ್ಯಾಸ, ಪ್ರಾರ್ಥನೆ, ಬೈಬಲ್ ಪಾರಾಯಣ, ದೇವರೊಂದಿಗೆ ಸಹವಾಸ ಮಾಡುವುದು, ದೇವರನ್ನು ಸ್ತುತಿಸುವುದು, ಉಲ್ಲಾಸವಾಗಿ ಇರುವುದು ಎಷ್ಟೋ ಅವಶ್ಯಕವಾಗಿದೆ. ಅಳುವ ಕೆಲಸ ಯೇಸುವಿನ ಮಕ್ಕಳಿಗಿಲ್ಲ ಪ್ರಿಯರೇ. ಇಫ್ ಎಟ್ ಆಲ್ ನಾವು ಅಳುವುದಾದರೆ ನಾವು ಮಾಡಿರುವ ತಪ್ಪುಗಳಿಗಾಗಿ ಪಶ್ಚಾತ್ತಾಪದೊಂದಿಗೆ ದೈವ ಚಿತ್ತಾನುಸಾರವಾಗಿ ನಮಗೆ ದುಃಖ ಉಂಟಾಗದೆ ಹೊರತು ಏನೋ ಸಿಂಪತ್ತಿಯುಳ್ಳವರಾಗಿ ಲೋಕದಲ್ಲಿರುವವುಗಳನ್ನು ಯೋಚಿಸಿಕೊಂಡು ನಮಗೆ ಅದಿಲ್ಲ ಇದಿಲ್ಲ ಎಂಬ ಒಂಥರ ಶರೀರ ಸಂಬಂಧವಾದ ದುಃಖ ನಮಗೆ ಒಳ್ಳೆಯದಾಗಿರಲ್ಲ. ಅದಕ್ಕೆ ಯೇಸು ಹೇಳಿದ್ದಾರೆ, ನಿಮ್ಮ ದುಃಖಕ್ಕೆ ಬದಲಾಗಿ ಸಂತೋಷವನ್ನು ಕೊಡ್ತೇನೆಂದು, ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗೆ ಆನಂದ ಬಾಷ್ಪ ಎಂದು ಕೊಡ್ತೇನೆಂದಿದ್ದಾರೆ. ಹಾಗಾಗಿ ಈ ನೂತನ ವರ್ಷದಲ್ಲಿ ಅಳಬೇಡಿರಿ ಪ್ರಿಯರೇ. ಅನವಶ್ಯಕವಾದವುಗಳಿಗಾಗಿ ಅಳಬೇಡಿರಿ. ಯಾರೋ ಏನೋ ಅಂದಿದ್ದಾರೆಂದು ಅಳಬೇಡಿರಿ. ಯೇಸುವಿನ ಪಾದ ಬಳಿಯಲ್ಲಿ ಕೂತ್ಕೊಂಡು ಆತನನ್ನೇ ಸ್ತುತಿಸಿರಿ. ನಿಮ್ಮನ್ನು ಮೆಚ್ಚಿಕೊಳ್ಳುವ ಆತನು ಆತನೇ, ನಿಮ್ಮನ್ನು ಅರಿತುಕೊಳ್ಳುವ ಆತನು ಆತನೇ, ನಿಮ್ಮನ್ನು ಆಶೀರ್ವದಿಸುವ ಆತನು ಆತನೇ. ನಿಮ್ಮನ್ನು ಹಂತ ಹಂತವಾಗಿ ಆಶೀರ್ವದಿಸಿ ನಿಮ್ಮ ವಿಷಯದಲ್ಲಿ ತನ್ನ ದೊಡ್ಡ ಆಲೋಚನೆಗಳನ್ನು ನೆರವೇರಿಸುವ ಆತನಾಗಿದ್ದಾರೆ. ಬನ್ನಿ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೊಡ್ಡ ಯೋಚನೆಗಳು ಅಂದಾಗ ನಮಗೆ ಅರ್ಥ ಆಗ್ತಾ ಇಲ್ಲವೇನೋ, ಆದರೆ ನಮ್ಮ ವಿಷಯದಲ್ಲಿ ನೀವು ಹಾಕಿಕೊಂಡಿರುವ ಯೋಚನೆಗಳು ಎಷ್ಟು ಉನ್ನತವಾಗಿವೆ ಎಂದು ಗ್ರಹಿಸಿಕೊಳ್ಳಲು ಸಹಾಯ ಮಾಡಿರಿ. ನಾವೇನೋ ಚಿಕ್ಕ ಬದುಕು, ಚಿಕ್ಕ ಉದ್ಯೋಗ ಮಾಡಿದ್ರೆ ಸಾಕಂದ್ಕೊಳ್ತಿದ್ದೇವೆ, ಚಿಕ್ಕ ಮನೆ ಕಟ್ಕೊಂಡ್ರೆ ಸಾಕಂದ್ಕೊಳ್ತಿದ್ದೇವೆ, ಕಂಫರ್ಟೇಬಲ್ ಆಗಿ ಲೋಕದಲ್ಲಿ ಸೆಟ್ಲ್ ಆದರೆ ಸಾಕಂದ್ಕೊಳ್ತಿದ್ದೇವೆ. ನೀವು ನಮ್ಮನ್ನು ಆಶೀರ್ವದಿಸಿ ನಮ್ಮ ಮುಖಾಂತರ ಜನಾಂಗಗಳಿಗೆ ನಮ್ಮನ್ನು ಆಶೀರ್ವಾದಕರವಾಗಿ ಮಾಡಬೇಕೆಂದು, ನಮ್ಮ ಮಕ್ಕಳನ್ನು ಆಶೀರ್ವದಿಸಿ ಕುಟುಂಬವಾಗಿ
ರಕ್ಷಿಸಲ್ಪಟ್ಟು ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮನ್ನು ಆರಾಧಿಸುವಂಥವರಾಗಿರಬೇಕೆಂದು ನಮ್ಮನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಉದಯ ಕಾಲದಲ್ಲಿ ಯಾವ ಯಾವ ಕುಟುಂಬದವರು ಕುಟುಂಬವಾಗಿ ಈ ವಾಕ್ಯ ಕೇಳ್ತಾ ಇದ್ದಾರೋ, ಧ್ಯಾನಿಸುತ್ತಾ ಇದ್ದಾರೋ, ಇಲ್ಲವೇ ಒಬ್ಬರಿಬ್ಬರು ಕೂತ್ಕೊಂಡು ಉಳಿದವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೋ, ಅವರಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ನಡೆಸಿ ಈ ನೂತನ ವರ್ಷದಲ್ಲಿ ಮನೆಯವರೆಲ್ಲ ನಿಮ್ಮನ್ನು ಅನುಸರಿಸುವ ಹಾಗೆ, ನಿಮ್ಮ ಪ್ರೀತಿಯಲ್ಲಿ ನೆಲೆಸಿ ಫಲಿಸುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಚೆನ್ನಾಗಿರಬೇಕು ಪ್ರಿಯರೇ, ಸಂತೋಷವಾಗಿರಬೇಕು ದೇವರ ಸನ್ನಿಧಿಯಲ್ಲಿ. ಪ್ರತಿದಿನ ದೇವರು ಆಶಿಸಿದ ಸ್ಥಾನದಲ್ಲಿ ಜೀವಿಸೋಣ, ಆತನನ್ನೇ ಘನಪಡಿಸೋಣ. ನಿಮಗೆ ದೇವರು ಮಾಡಿದ ಉಪಕಾರಗಳ ಕುರಿತಾಗಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಮುಖಾಂತರವಾಗಲಿ ಟೆಕ್ಸ್ಟ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ಅವುಗಳನ್ನೆಲ್ಲ ನಾವು ಪರಿಶೀಲಿಸುತ್ತಾ ಇದ್ದೇವೆ. ದೇವರು ಇನ್ನೂ ಅದ್ಭುತ ಕಾರ್ಯಗಳನ್ನು ಮಾಡೇ ಮಾಡ್ತಾರೆ. ಈ ದಿನ ಶನಿವಾರವಲ್ಲವೇ? ನಾಳೆ ಕರ್ತನ ಆಲಯಕ್ಕೆ ಹೋಗುವ ಭಾನುವಾರದ ದಿನವಾಗಿರುತ್ತದೆ. ಈ ವರ್ಷದ ಮೊಟ್ಟಮೊದಲ ಭಾನುವಾರ ಬರುವಂತಹ ಭಾನುವಾರವಾಗಿರುತ್ತದೆ. ಹಾಗಾಗಿ ಇಂದಿನಿಂದಲೇ ಆ ಆರಾಧನೆಗಾಗಿ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಬೇಕೆಂದು ಕೋರುತ್ತೇನೆ. ಮಾತ್ರವಲ್ಲ, ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ನೀವು ವೀಕ್ಷಿಸಿ ಪ್ರತಿದಿನ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕು ಎಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಪ್ರೋತ್ಸಾಹಿಸುತ್ತೇನೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಸಂದೇಶ ಅನೇಕರು ಕೇಳಿ ಬಲಗೊಳ್ಳುವ ಹಾಗೆ. ಯಥಾಪ್ರಕಾರ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.